ಹೊತ್ತಾಗ ನಮ್ಮ ರೈತರು ಭತ್ತ, ತೆಂಗು, ಅದೇ ಥರ ಬೆಳೆಗಳನ್ನು ಇನ್ನೂ ಥರ ಧಾನ್ಯದ ಬೆಳೆಗಳನ್ನು ಬೆಳೆದಿದ್ದಾರೆ ನೋಡಿ. ಅದೇ ಥರ ಇಲ್ಲಿ ಬೆಟ್ಟನೂ ಕೂಡ ಕಾಣಿಸ್ತೈತೆ ನೋಡಿ, ಒಂಡಳ್ಳಿ ಬೆಟ್ಟ ತುಂಬ ಅದ್ಭುತವಾಗಿ ಕಾಣಿಸ್ತೈತೆ ನೋಡಿ. ತುಂಬ ಸಖತ್ತಾಗೈತೆ ನೋಡಿ ಪ್ಲೇಸು. ಶೂಟಿಂಗ್ ಟೈಕ್ ಇದು ನಂಬರ್ 1 ಜಾಗ. ನಮ್ಮ ಕಲಾವಿದರಿಗೆ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ನಂಬರ್ 1 ಜಾಗ ಇದು. ಕಲಾವಿದರು ಬಂದು ಈ ಒಂಡಳ್ಳಿ ಗ್ರಾಮಕ್ಕೆ, ಒಡೆ ಅಂಡಳ್ಳಿ ಗ್ರಾಮಕ್ಕೆ ಬಂದು ಭೇಟಿ ಮಾಡಿ. ತುಂಬ ಸಖತ್ತಾಗೈತೆ ಪ್ಲೇಸು ನೋಡಿ, ಅದ್ಭುತವಾದ. ಬನ್ನಿ ನೀವು ಕೂಡ ಲ್ಯಾಂಡ್ಸ್ಕೇಪ್ ಮಾಡಿ. ರಣವಾಗೈತೆ ಮಾತ್ರ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಇದು ಭತ್ತ, ರಾಗಿ, ಕಬ್ಬು, ಸೀಮೆ ಹುಲ್ಲು, ಅದೇ ಥರ ಇಲ್ಲಿ ಹಸು ಕೂಡ ಮೇಯಿಸ್ತಿದ್ದಾರೆ ರೈತರು. ಹಸುಗಳು ಮೇಯ್ತಾ ಇದ್ದಾರೆ ನೋಡಿ, ಇಲ್ಲಿ ಹುಲ್ಲು ಮೇಯ್ತಾ ಇದ್ದಾವೆ ನೋಡಿ. ಹಸ ನೋಡಿ, ತುಂಬ 3 ಹಸ ಮೇಯ್ತಿದ್ದಾವೆ. ಇಲ್ಲಿ ರೈತರು ಒಬ್ಬರು ಕುಂತಿದ್ದಾರೆ, 2 ಎತ್ತು ಹೋಗ್ಬಿಟ್ಟು ವಂಗೆ ಮಾಡ್ಕೊಂಡು ಕಾಣಿಸ್ತಾ ಇಲ್ಲ. ಭೇಟಿ ಕೊಡಿ ಇಲ್ಲಿಗೆ. ಜಾಸ್ತಿ ಭತ್ತನೇ ಹಾಕಿದ್ದಾರೆ ರೈತರು ನೋಡಿ. ಇಲ್ಲೊಬ್ರು ತಾತಪ್ಪ ಬರ್ತಾ ಇದ್ದಾರೆ ಸೈಕಲಲ್ಲಿ ನೋಡಿ. ಅದೇ ಥರ ಬೆಟ್ಟನೂ ಕೂಡ ಕಾಣಿಸ್ತೈತೆ ನೋಡಿ. ಬೆಟ್ಟದ ಮೇಲೆ ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ತುಂಬ ಅದ್ಭುತವಾಗಿ ಸಕ್ಕತ್ತಾಗ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ನೀವು. ಈ ಏಜೆಲ್ಲ ಸೈಕಲ್ ಒಂದು 60 ವರ್ಷ 65 ವರ್ಷ ಆಗೈತೆ ಏಜು. ಇದೇ ಊರು ಒಡೆ ಅಂಡಳ್ಳಿ ಅಂತ. ಹಿಂದೆ ಮೈಸೂರು ಮಹಾರಾಜರು ಕುದುರೆ ಮೇಗೆ ಈ ಕಡೆಯಿಂದ ಬನ್ನೂರಿಗೆ ಹೋಗ್ಬೇಕಾದ್ರೆ ಸುಲ್ತಾನ್ ರೋಡು ಅಂತ ಇದಕ್ಕೆ ಹೆಸರು. ಇಲ್ಲಿ ಒಡೆ ಮಾಡ್ತಿದ್ರಂತೆ, ಒಡೆ ತಿನ್ಕೊಂಡು ಹೋಯ್ತಿದ್ರಂತೆ ಮೈಸೂರು ಮಹಾರಾಜರು. ಅದಕ್ಕೆ ಇದಕ್ಕೆ ಈ ಊರಿಗೆ ಒಡೆ ಅಂಡಳ್ಳಿ ಅಂತ ಹೆಸರು ಬಂದೈತೆ ನೋಡಿ. ನಮ್ಮ ರೈತರು ಸೊಪ್ಪು ಸದೆಯೆಲ್ಲ ತಗೋಯ್ತಿದ್ದಾರೆ ಆಡು ಕುರಿಗೆ ಮೇವ ನೋಡಿ. ತುಂಬ ಸಖತ್ತಾಗಿ ಓದ್ಕೊಂಡು ಹೋಗ್ತಿದ್ದಾರೆ. ಅದೇ ಥರ ಇಲ್ಲಿ ನೋಡಿ, ಮನೆ ತವ್ಯ ಹೂವಿನ ಗಿಡ ಹಾಕೊಂಡಿದ್ದಾರೆ ಅಮ್ಮ ನೋಡಿ. ಇಲ್ಲೆಲ್ಲ ಜಾಸ್ತಿ ಹೂವು, ಹಣ್ಣಿನ ಗಿಡಗಳು, ಬದನೆಕಾಯಿ, ಅವರೆಕಾಯಿ, ಬೀನಿಸು, ಮೂಲಂಗಿ ಈ ಥರ ಬೆಳೀತಾರೆ. ಕಲ್ಕಾಂಬ್ರ ಹೂವು, ಕಲಕಾಮರ ಹೂವು, ಕಾಕಡೆ ಹೂವು ಎಲ್ಲನೂ ಕೂಡ ಇವರು ಬೆಳೀತಾರೆ ಈ ಊರಿನವರು. ತುಂಬ ಯಾರು ಸೋಂಬೇರಿ ಇಲ್ಲ, ತುಂಬ ಎಲ್ಲ ಬುದ್ಧಿವಂತರ ಈ ಊರಲ್ಲಿರೋರೆಲ್ಲ ನೋಡಿ.